ಪಪ್ಪ ಹೇಳ್ಕೊಡ್ತಿದ್ದಾರಾ? ಏನ್ ಮಾಡ್ತಾ ಇದೀಯಾ? ಅಯ್ಯೋ ವಾ, ತಿರ್ಗೋ. ಏನ್ ಮಾಡ್ತಾ ಇದೀಯಾ? ಏನಾಗೆ ಕಾನ್ಫ್ಲೆಕ್ಸ್ ಇತ್ತಲ್ಲ ಅದಕ್ಕೆ ಸ್ವಲ್ಪ ಹೂ ಯಾರು ಇಟ್ರಮ್ಮ? ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಕ್ಕಿನ್ಸ್ ಚಾನೆಲ್. ಸೊ ಫೈನಲಿ ನಾವು ರೀಚ್ ಆಗಿದ್ದೀವಿ ನಮ್ಮ ಡೆಸ್ಟಿನೇಷನ್. ಸೊ ಜಸ್ಟ್ ರೀಚ್ ಆಗಿದ್ವಿ. ಅದಕ್ಕೂ ಮುಂಚೆ ಫಸ್ಟ್ ನಾನು ಹೋಮ್ ಟೂರ್ ಕೊಡೋಣ ಅಂತ ಕಂಪ್ಲೀಟ್ ವಿಲ್ಲಾ ಇಲ್ಲಿ ತುಂಬ ಕೂಲಾಗಿದೆ. ನಮ್ಮ ಊರಲ್ಲಿ ಎಷ್ಟು ಬಿಸಿಲು, ಬ್ಯಾಂಗ್ಳೂರಲ್ಲಿ ಅಷ್ಟು ಬಿಸಿಲು ಅಂದರೆ ಇಲ್ಲಿ ಬಂದರೆ ಎಲ್ಲ ಸ್ವೆಟರ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಅಷ್ಟು ತಣ್ಣಗಿದೆ. ಕಾಲು ಕೆಳಗಿಟ್ಟಂತೂ ಅಷ್ಟು ತಣ್ಣಗೆ ಸಖತ್ತಿದೆ. ಸೊ ತೋರಿಸ್ತೀನಿ ನಾವು ಸ್ಟೇ ಮಾಡ್ತಾ ಇರೋ ಪ್ಲೇಸ್ ಯಾವ ಥರ ಇದೆ ಅಂತ. ಇಲ್ಲಿ ಕೆಳಗಡೆ ಅಮ್ಮ ಮಂಜು ಶಟಲ್ ಆಡ್ತಿದ್ದಾರೆ. ಏನಾಗಿ ಜಸ್ಟ್ ಸ್ನಾನ ಮಾಡಿಸಿದ್ರು ಅಮ್ಮ. ಹಾ ಸಿರಿ, ಟೀ ಮಾಡ್ದ? ಓ ಸೂಪರ್, ಥ್ಯಾಂಕ್ ಯು. ಟೀ ಮಾಡಿದ್ದಾಳೆ ಸಿರಿ. ಬ್ರೆಡ್ ಇದೆಯಾ? ಟೀ ಬ್ರೆಡ್ ಕೂಡ ಇದೆ. 2 pounds ಬ್ರೆಡ್ ಕೊಡ್ತಾರೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಇನ್ಕ್ಲೂಡ್ ಮಾಡೇ ಕೊಟ್ಬಿಡ್ತಾರೆ. ಇದರಲ್ಲಿ ಮತ್ತೆ ಸೀರಿಯಲ್ಸ್ ಇದೆ, ಟೀ ಕಾಫಿ ಪುಡಿ ಅದು, ಮತ್ತೆ ಬಟರ್, ಇದರಲ್ಲೆಲ್ಲ ಎಗ್ಸ್ ಇದೆ, ಮತ್ತೆ ಜಾಮ್. ಅಷ್ಟೇ. ಸಿರಿ ಟೀ ಮಾಡಿದ್ದಾಳೆ. ಯೂಶಲಿ ಅವ್ಳು ಯಾವಾಗ ಮಾಡಿದ್ರು ಟೀ ಸೂಪರ್ ಆಗಿ ಮಾಡ್ತಾರೆ. ಸೂಪರ್ ಆಗಿದೆ ಈ ವೆದರ್ಗೂ ಮತ್ತೆ ಈ ಚಾಕು. ಸೊ ನಾನು ಇವಾಗ ಜಸ್ಟ್ ರೆಡಿ ಆದೆ, ಆಚೆ ಹೋಗೋಣ ಅಂತ ಜಸ್ಟ್ ರೆಡಿಯಾಗಿ ಹೋಗ್ತಾ ಇದ್ದೀವಿ ಆಚೆ. ಕಿರಣ್ ಆ್ಯಕ್ಚುಲಿ ಮಲ್ಕೊಂಡಿದ್ದಾರೆ. ಫುಲ್ ಡ್ರೈವಿಂಗ್ ಮಾಡಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಅವ್ರು ಮಲ್ಕೊಂಡಿದ್ದಾರೆ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಅವ್ರು ಮಲ್ಕೊಳ್ಳಿ ಅಂದ್ಬಿಟ್ಟು ನಾನು ಜಸ್ಟ್ ಫ್ರೆಶ್ ಅಪ್ ಆಗಿ ಏನಾಗಿ ರೆಡಿ ಮಾಡಿದೆ. ಅವ್ಳ ಮೇಲೆ ಇದ್ದಾಳೆ. ಐ ಥಿಂಕ್ ಇವಾಗ ನೋಡೋಣ, ಆಚೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲೇ ಆಚೆ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋದು ಯಾವ ಥರ ಇದೆ. ಏನದು ಗೊತ್ತಾ? ಏನದು? ಏನೋ ನಿನ್ಗೆ ಔಟ್ಫಿಟ್ ತೋರಿಸಿಯಾ? ನಿಂದು ಡ್ರೆಸ್ ತೋರಿಸಿಯಾ? ಅದು ಡ್ರೆಸ್ ತೋರಿಸು ಮಮ್ಮಿ. ಹೆಂಗೆ ಹಿಂದೆ ನಿಂತ್ಕೊ, ತೋರಿಸು. ಅಯ್ಯೋ ವಾ, ತಿರ್ಗೋ, ರೌಂಡ್ ಮಾಡು, ರೌಂಡ್. ಪಾಕೆಟ್ನ ಕೈ ಹಾಕು. ಪಾಕೆಟ್. ಹಾ, ಕಾಲಿಡು, ಅದ್ರ ಮೇಲೆ ಕಾಲಿಡು, ಜಲ್ದಿ. ಹಾ, ಪೋಸ್ ಪೋಸ್ ಕೊಡು. ಇಲ್ಲಿ ಕ್ಯಾಮ್ರಾ ಪೋಸ್ ಕೊಡು. ನೋಡಿದ್ರಲ್ಲ ಫೋಟೋಗೆ ಹೆಂಗೆ ಪೋಸ್ ಕೊಡೋದ್ರೆ ಕೊಡ್ತಾಳೆ. ಅಮ್ಮ ಅಂತೂ ಹೇಳ್ತಿದ್ರು ನೆಕ್ಸ್ಟ್ ಹೊಟ್ಟೆ ನೋವು ಬರಂಗೆ ನಕ್ಬಿಟ್ಟಿದ್ದೀನಿ ನಾನು ಅಂತ. ಅಷ್ಟು ಕ್ಯೂಟಾಗಿ ಬೀಳ್ತಾ ಇದ್ಲು, ಆದರೂ ಹಂಗೆ ಪೋಸ್ ಕೊಡ್ತಾ ಇದ್ಲು. ಎಷ್ಟು ಕರೆದ್ರೂ ಬರ್ತಾನೆ ಇರಲಿಲ್ಲ. ನಾನಂತೂ ಅವಳ ಜೊತೆ ಫೋಟೋ ತೆಗೆಸ್ಕೊಳ್ಳೋಣ, ವೀಡಿಯೋ ಮಾಡೋಣ ಅಂತ ಕೂಗ್ತಾ ಇದ್ದೀನಿ. ಅವಳು ಪಾಡ್ಗಳು ಆಡ್ಕೊಂಡಿದ್ದಾಳೆ. ನನ್ನ ಹತ್ರ ಸ್ವಲ್ಪನೂ ಬಂದಿಲ್ಲ. ಏನೋ ಒಳ್ಳೆ ಮೂಡಲ್ಲಿ ಇದ್ದಾಗ ಅವಾಗವಾಗ ಒಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟರೆ ಅವಳು ನೋಡಿ ಹೆಂಗೆ ಆಡ್ತಿಲ್ಲದ್ರೆ ಇಳಿಸು ಅಂತ. ಬಟ್ ನಾನು ಇರಲಿಲ್ಲ ಅದು ವೀಡಿಯೋ ಮಾಡಬೇಕಾದ್ರೆ. ನಮ್ಮ ತಮ್ಮ, ಅಮ್ಮ ಮತ್ತು ಸಿರಿ 3 ಜನ ಸೇರಿ ತೆಗ್ದಿದ್ದಾರಂತೆ. ಬಟ್ ಚೆನ್ನಾಗಿ ಬಂದಿದೆ. ನನಗೂ ನಗು ಬರ್ತಾಯಿತ್ತು ಬೀಳೋದೆಲ್ಲ ಮಾಡಿ. ಸಾಯಂಕಾಲ ಹಂಗೆ ಸುಮ್ಮನೆ ಸ್ವಲ್ಪ ರೆಡಿಯಾಗಿ ಫೋಟೋಶೂಟ್ ಮಾಡೋಣ, ವಿಡಿಯೋ ಸ್ವಲ್ಪ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ರೆಡಿಯಾಗಿ ಬಂದಿದ್ದೀವಿ. ಇಲ್ಲಿ ನೋಡಿ, ಫುಲ್ ಚಳಿ ಇದೆ ಅಪ್ಪ. ಎಷ್ಟು ಚಳಿ ಅಂದರೆ ಮಂಜುದ ಇದೆಯಾ ಕ್ಯಾಂಪ್ ಫೈರ್ ಹೇಳಿದ್ರೆ ಎಷ್ಟು ನಾಟ್ ಇನ್ಕ್ಲೂಡೆಡ್, ಅದಕ್ಕೆ ಎಕ್ಸ್ಟ್ರಾ ಅಂತ ಅನ್ಸುತ್ತೆ ಅದಕ್ಕೆ. ಸೊ ಇದು ಪ್ರೈಸ್ ಬಂದು, ಇದು ಆ್ಯಕ್ಚುಲಿ ಮಂಜು ಇದು ಸ್ಟೇ ಹೆಸರೇನು? ಏನು ಉಪ್ಪು ಹೌಸ್ ಅಂತ. ಅದು ಏನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಉಪ್ಪು ಹೌಸ್ ಅಂತೆ. 14,000 ಒನ್ ನೈಟ್ಗೆ ಕಂಪ್ಲೀಟ್ ವಿಲ್ಲಾ ಕೊಟ್ಬಿಡ್ತಾರೆ. 3 BHK 14,000 ಆಗುತ್ತೆ. ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಇದೆ. ಇನ್ಕ್ಲೂಡ್ ಅಂದರೆ ಜಸ್ಟ್ ಏನಂದರೆ ಎಗ್ ಕೊಡ್ತಾರೆ, ಮಿಲ್ಕ್ ಕೊಡ್ತಾರೆ, ಬ್ರೆಡ್ ಕೊಡ್ತಾರೆ, ಜಾಮ್ ಕೊಡ್ತಾರೆ, ಬಟರ್ ಕೊಡ್ತಾರೆ, ಇಷ್ಟು ಸೀರಿಯಲ್ಸ್ ಕೊಡ್ತಾರೆ. ಸೊ ಇಷ್ಟೇ ಬ್ರೇಕ್ಫಾಸ್ಟ್ ಅಂದರೆ. ನಮ್ಮ ಥರ ಇಡ್ಲಿ ಸಾಂಬಾರು ಚಟ್ನಿ ಆ ಥರ ಎಲ್ಲ ಏನು ಕೊಡಲ್ಲ, ದೋಸೆ ಅದೆಲ್ಲ ಆ ಥರ ಬ್ರೇಕ್ಫಾಸ್ಟ್ ಇಲ್ಲ.
ಸೊ ಇಷ್ಟು ಅಷ್ಟೇ ಇನ್ಕ್ಲೂಡ್ ಇರೋದು. ಇದೇನಾದರೂ ಬೇಕಂದರೆ ಎಕ್ಸ್ಟ್ರಾ ಅಂತ, ಇದಕ್ಕೆ ನನಗೆ ಗೊತ್ತಿರಲಿಲ್ಲ. ಸೊ ಎಕ್ಸ್ಟ್ರಾ ಪೇ ಮಾಡ್ಬೇಕನ್ಸುತ್ತೆ. ಸೊ ಫುಲ್ಲು ಚಳಿ ಮಾತ್ರ, ವ್ಯೂ ಮಾತ್ರ ಮಸ್ತ್ ಇದೆ. ಎಲ್ಲ ರೆಡಿಯಾಗಿ ಫೋಟೋಶೂಟ್ ಮಾಡ್ತಿದ್ದೀವಿ. ಕಿರಣ್ ಕೂಡ ಇವಾಗ ಎದ್ಬಿಟ್ಟು ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾರೆ. ಸೊ ನೋಡೋದು ನೆಕ್ಸ್ಟ್ ಏನು ಮಾಡೋದು ಅಂತ. ಯಾನ ಅಂತೂ ಕೈ ಮುಟ್ಟಿದ್ರೆ ಯಾನ ಕೈಯೆಲ್ಲ ತಣ್ಣಗಾಗಿದೆ. ನಂದು ಅಷ್ಟೇ, ಇಷ್ಟು ಚಳಿ ಅಷ್ಟು ತಣ್ಣಗಾಗ್ಬಿಟ್ಟಿದೆ. ಸಿರಿ ಯಾರವರು? ಪಪ್ಪ ಅಲ್ಲಮ್ಮ ಹಾಕ್ಲಾ? ಯಾಕೋ ಇಷ್ಟು ಕ್ಯೂಟ್ ಇದೆಯಲ್ಲ ನೋಡು. ಚಳಿ ಐತಮ್ಮ, ಗೊಂಬೆ ಯಾಕೆ ಚಳಿ ಐತಿ ಮುಚ್ಕೊಂಡ್ಬಿಡ್ಬೇಕು ಅಂದ್ಕೊಂಡು ಹೆಂಗೆ ಮೊಬೈಲ್ ತರಕ್ ಹೋಗಿದ್ದಾಳೆ. ಮಮ್ಮಿ ಕಿಸಿ ಕೊಡಿ. ಚಿಕ್ಕಿ ಬರ್ತಾರ. ಓ ಚಿಕ್ಕಿ ಬರ್ತಾರೆ. ಕಿಸಿ ಕೊಡು ಮಮ್ಮಿಗೆ. ಚಿಕ್ಕಿ ನಮ್ಮ ಮಮ್ಮಿ ಕಿಸಿ ಕೊಡೆ. ಕೊಡಲ್ಲ, ನಾನು ಅಳ್ತೀನಿ. ಸೊ ಫೈನಲಿ ಕಿರಣ್ ಅವ್ರು ನಿದ್ದೆ ಆಗಿ ರೆಡಿಯಾಗಿ ಬರ್ತಾ ಇದ್ದಾರೆ. ವಾ ಚಳಿ ಅಲ್ಲ, ಫುಲ್ ಬಿಸಿನೀರು ತಗೊಂಬಂದಿದ್ದಾರೆ ಕಿರಣ್. ಅಯ್ಯೋ ನೀರು ಕುಡಿದ್ಯಾ? ಇಲ್ಲಿ ಬಾ, ಬಿಸಿನೀರು ಕುಡಿ ಬಾ. ಇಲ್ಲಿ ಬಂಗಾರಿ, ಅಯ್ಯೋ ಇಲ್ಲೋ ನೀರು ಕುಡಿ ಬಾ ಇಲ್ಲಿ. ಸೊ ಈವ್ನಿಂಗ್ ಟೈಮ್ ಈ ಥರ ಇರುತ್ತೆ. ಲೈಟ್ಸ್ ಎಲ್ಲ ಆನ್ ಮಾಡಿದ್ಮೇಲೆ ಕಿರಣ್ ಇಲ್ಲೇ ಇದ್ದಾರೆ. ಚಳಿ ಅಂದರೆ ಚಳಿ. ಇಲ್ಲಿ ಈ ಥರ ಆಚೆ ತುಂಬ ಚೆನ್ನಾಗಿ ಕಾಣ್ತಿದೆ ಲೈಟ್ಸ್ ಎಲ್ಲ ಹಾಕಿದ್ಮೇಲೆ. ಅಲ್ಲಿ ಅದು ಆ ಕಡೆ ಆಮೇಲೆ ಹೋಗೋದಾ? ಇವಾಗ ಮೇಲೆ ಹೋಗೋದು. ಇವಾಗ ಗೇಮ್ಸ್ ಆಡೋಣ ಅಂತ. ಇನ್ನೇನು ಮಾಡೋದು, ಗೇಮ್ಸ್ ಆಡಿ ಫುಡ್ ಆರ್ಡರ್ ಮಾಡ್ಕೊಂಡು ತಿನ್ನೋದು. ಸೊ ಕಿರಣ್ ಸಾಯಂಕಾಲ ಟೀ ಕುಡ್ದಿರಿ. ಸೊ ಇದು ಸ್ಟೇ ಬಗ್ಗೆ ಹೇಳಬೇಕಾದ್ರೆ 14,000 ಆಗಿತ್ತು ಅಂತ ಆಲ್ರೆಡಿ ಹೇಳಿದ್ನಲ್ಲ. 1 ನೈಟ್ಗೆ ನಾವು ತುಂಬಾ ಹುಡುಕಿದ್ವಿ. ಏನಂದರೆ ಇದು ಸೀಸನ್ ಅಂತೆ, ಈ ಟೈಮಲ್ಲಿ ಜಾಸ್ತಿ ಊಟಿಗೆಲ್ಲ ಹೋಗೋದು, ತುಂಬ ಜನ ಬರ್ತಾ ಇರ್ತಾರೆ ಅಂತ. ಸೊ ಫೈನಲಿ ಇದೇ ಸೆಲೆಕ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಇಲ್ಲಿ ಪೂಲೆಲ್ಲ ಇರೋದು ನೋಡಿದ್ವಿ. ನಿಜ ಹೇಳ್ಬೇಕಂದ್ರೆ ಪೂಲ್ ಯೂಸ್ ಮಾಡೋದೇ ಇಲ್ಲ, ಅಷ್ಟು ಚಳಿ ಇರುತ್ತೆ ಊಟಿಲಿ. ಈ ಸಮ್ಮರಲ್ಲಿ ಸೆಕೆ ತಡಿಯೋಕ್ಕಾಗಲ್ಲ, ಕಷ್ಟ ಆಗ್ತದೆ. ಹಂಗೆ ಎಲ್ಲಾದರೂ ಹೋಗಿ ಮಸ್ತ್ ಚಿಲ್ ಮಾಡಬೇಕು ಅಂದರೆ ಬೆಸ್ಟ್ ಪ್ಲೇಸ್ ಅಂದರೆ ಊಟಿಗೆ ಬಂದರೆ ಆರಾಮಾಗಿರ್ಬೋದು. ಸಾಕ್ಸ್ ಹಾಕ್ಕೊಂಡಿರ್ಬೇಕು ನೈಟಲ್ಲಿ, ಹಂಗಾಗುತ್ತೆ. ಬರ್ತಾ ಸಾಯಂಕಾಲ ಇನ್ನೂ ಚಳಿ ಆಗುತ್ತೆ. ನಾನು ಆ್ಯಕ್ಚುಲಿ ಏನಾಗೆ ಸಾಕ್ಸೇ ತೊಗೊಂಡೋಗಿರಲಿಲ್ಲ. ಅವಾಗ ಅನಿಸ್ತು ನಾವು ಚಪ್ಪಲ್ ಹಾಕ್ಕೊಂಡೇ ಇದ್ವಿ, ಚಪ್ಪಲ್ ಬಿಟ್ಟು ಕೆಳಗಡೆ ಫ್ಲೋರ್ಗೆ ಕಾಲು ಇಡಂಗಿಲ್ಲ, ಅಷ್ಟು ತಣ್ಣಗಿರ್ತಾಯಿತ್ತು. ಪಾಪ ಏನಾಗಿ ಸಾಕ್ಸ್ ಮಿಸ್ ಮಾಡಿಬಿಟ್ಟಿದ್ದೆ ನಾನು. ಸೊ ಅದಕ್ಕೆ ಕಾಫಿ ಮಾಡ್ತಾಯಿದ್ದೀನಿ. ಈ ವೆದರಲ್ಲಿ ಕಾಫಿ ಟೀ ಕುಡಿಯೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಚೆನ್ನಾಯ್ತಾ? ಒನ್ ಮೋರ್ ಅನ್ನಂಗೆ ಆಯ್ತಾ? ಕಿರಣ್ ನಾನು ಹೆಂಗ್ ಮಾಡಿದ್ರೆ ಇಷ್ಟ ಅಲ್ಲ. ಅಮ್ಮ ನಿಂಗೆ ಇಷ್ಟ ಆಯ್ತಲ್ಲ? ಮಂಜು ಕೆಲ ಮಂಜು ಟೇಸ್ಟ್ ಮಾಡಿ ಇಲ್ಲ. ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನೆಂದ್ರೆ ಎಲ್ಲೂ ಫ್ಯಾನ್ ಇಲ್ಲ ಅಲ್ಲಿ. ರೂಮ್ಗೆ ಹಾಲ್ಗೆ ಎಲ್ಲೂ ಫ್ಯಾನ್ ಇಲ್ಲ. ಸೊ ನಮಗೆ ಫ್ಯಾನ್ ಸೌಂಡ್ ಇಲ್ಲ ಅಂದರೆ ನಿದ್ದೆನೇ ಬರಲ್ಲ ಹಂಗೆ. ಬಟ್ ಅಲ್ಲಿ ಫ್ಯಾನೇ ಯೂಸ್ ಮಾಡಲ್ಲ, ಅಷ್ಟು ಚೆನ್ನಾಗಿರುತ್ತೆ ವೆದರ್ ನೋಡಿ, ಅಷ್ಟು ಚಳಿ ಇರುತ್ತೆ. ಸೊ ಹಂಗೆ ಆಮೇಲೆ ಫುಲ್ ಆಟ ಆಡೋಣ ಅಂತ ಇನ್ನೇನು ನೈಟೆಲ್ಲ ಸ್ವಲ್ಪ ಜಾಸ್ತಿ ಹೊತ್ತೇನು ಎದ್ದಿರಲಿಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಲ್ಲ. ಸೊ ಅದಕ್ಕೆ ಎಷ್ಟೊತ್ತಾಗುತ್ತೋ ಅಷ್ಟು ತುಂಬ ಗೇಮ್ಸ್ ಇತ್ತು, ಇಂಡೋರ್ ಗೇಮ್ಸ್, ಅದನ್ನೇ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಕಿರಣ್ ಇಯಾನಾಗೆ ಸ್ಕ್ರಾಂಬಲ್ಡ್ ಎಗ್ ಮಾಡ್ತಾ ಇದ್ದಾರೆ ಡಿನ್ನರ್ಗೆ. ನಮಗೆ ಪಿಜ್ಜಾ ತರಿಸಿದ್ದೀವಿ. ಸೊ ಅವಳಿಗೆ ಇದರಲ್ಲಿ ಎಗ್ ಹಾಕ್ಬಿಟ್ಟು ಪೆಪ್ಪರ್ ಸಾಲ್ಟ್ ಹಾಕಿ ಸ್ವಲ್ಪ ಮಿಲ್ಕ್ ಹಾಕ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಪಪ್ಪ ಹೇಳ್ಕೊಡ್ತಿದ್ದಾರಾ? ಏನು ಮಾಡ್ತಾ ಇದೀಯಾ? ಎಗ್ಗ ಏನು ಅಲ್ಲಿ ಕುತ್ಕೊಂಡ್ಬಿಟ್ಟಿದೆ, ಚೆನ್ನಾಗೈತೆ ನೋಡೋಳು ಜಾಗ ಕುತ್ಕೊಳಕ. ಹೈ ಫೈ. ನಾನು ಹೆಂಗೆ ಹೇಳಿದ್ದು? ಕೈ ಹೆಂಗೆ ಇಟ್ಕೋಬೇಕು? ಕೈ ಹೆಂಗೆ ಇಟ್ಕೋಬೇಕು? ಎಸ್. ಆಮೇಲೆ ಸ್ಪೂನ್ ಹೆಂಗೆ ಹಿಡಿಬೇಕು? ಫೋರ್ಕ್. ಎಸ್, ಗುಡ್. ಮತ್ತೆ ಇಟ್ಕೋ. ಸೊ ಬಟರ್ ತಗೊಂಡು ಅಲ್ಲಿ ಪ್ಯಾನ್ಗೆ ಹಾಕಿ ಇದನ್ನ ಹಾಕಿದ್ರಿ. ಇಯಾನ ಡಿನ್ನರ್ ರೆಡಿ. ಸ್ಕ್ರಾಂಬಲ್ಡ್ ಎಗ್. ಪ್ಲೇಟಾ? ಅಲ್ಲ, ಬಟರ್ ತೆಗೆ. ನೈಫ್ ಕೊಡ್ಲಾ? ಇಲ್ಲಾಂದ್ರೆ ಬಟರ್ ನೈಫ್.
ನಾವೇನಾದರೂ ಅಡುಗೆ ಮಾಡ್ಕೋಬೇಕು ಅಂತಂದರೆ ಅಲ್ಲಿ ಅಡುಗೆ ಮಾಡ್ಕೊಳ್ಳೋಕ್ಕೆಲ್ಲ ಫೆಸಿಲಿಟೀಸ್ ಕೂಡ ಇತ್ತು. ಬೇಸಿಕ್ಕಾಗಿ ಏನೇನು ಬೇಕು ಎಲ್ಲ ಇತ್ತು. ನಾವು ಫಸ್ಟ್ ಹಂಗೆ ಅಂದ್ಕೊಂಡಿದ್ದು ಅಡುಗೆ ಮಾಡ್ಕೊಂಬಿಟ್ರೆ ಆಯಿತು ಅಂತ. ಬಟ್ ಬೇಡ ಅಂದ್ಬಿಟ್ಟು ಪಿಜ್ಜಾ ತರಿಸ್ಕೊಂಡು ತಿಂತಾಯಿದ್ದೀವಿ. ಸೊ ಇದು ನಾನು ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು. ನೈಟ್ ಏನಾಯ್ತು ಅಂದರೆ ಎಲ್ಲ ತಿನ್ಕೊಂಡ್ವಿ, ಪಿಜ್ಜಾ ಎಲ್ಲ ತಿನ್ಕೊಂಡು ಮಸ್ತಾಗಿ ಎಷ್ಟೊತ್ತವರೆಗೂ ಆಟ ಆಡಿದ್ವಿ. ತುಂಬಾ ಇಂಟ್ರೆಸ್ಟಿಂಗ್ ಇತ್ತು ಆಟ ಎಲ್ಲ. ನಮ್ಮ ತಮ್ಮ ಇನ್ನೊಂದು ಏನೋ ಎಸ್ ನೋ ಏನೋ ಒಂದು ಗೇಮ್ ಹೇಳ್ಕೊಟ್ಟ. ಅವ್ನು ಜಸ್ಟ್ ಎಸ್ ನೋ ಅಂತಾನೆ ನಾವೇನೋ ಹೇಳ್ತಾ ಇರ್ಬೇಕೆ ಅಂತ. ಸೊ ಅದೊಂಥರ ಅದೊಂದು ಸ್ವಲ್ಪ ಗೇಮ್ ಅದು. ಮತ್ತು ನಾವು ಸ್ವಲ್ಪ ಕಾರ್ಡ್ಸ್ ಎಲ್ಲ ತೊಗೊಂಬಂದಿದ್ವಿ ಆಡೋಕ್ಕೆ ಅಂತ. ಸೊ ಎಷ್ಟೊತ್ತವರೆಗೂ ಆಟ ಆಡಿದ್ವಿ. ಅದಾದಮೇಲೆ ನನಗೆ ಬೇಗ ಮಲ್ಕೊಂಬಿಟ್ವಿ. ಆವಾಗಲೇ ಹೇಳ್ದಲ್ಲ, ಫುಲ್ ಟಯರ್ಡ್ ಆಗಿತ್ತು. ಕಿರಣ್ಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು, ಕಣ್ಣೆಲ್ಲ ರೆಡ್ ಆಗಿಬಿಟ್ಟಿತ್ತು, ನಿದ್ದೆ ಇಲ್ಲದೆ. ಸೊ ಅವ್ರು ಮಲ್ಕೊಂಬಿಟ್ರು, ನಾವು ಬೇಗ ಮಲ್ಕೊಂಬಿಟ್ವಿ. ಸೊ ಅದಕ್ಕೆ ಬೇಗನೆ ಎಚ್ಚರ ಆಗ್ಬಿಡ್ತು ಬೆಳಿಗ್ಗೆ ನನಗೆ. ಬಿಸಿಲು ಕೂಡ ಅಷ್ಟೇ ಬೇಗ ಬಂದುಬಿಟ್ಟಿತ್ತು. ಸೊ ಅದಕ್ಕೆ ಇಯನ್ನ ಕೂಡ ಬೇಗ, ನಾನು ಎದ್ದಿದ ತಕ್ಷಣ ಅವಳು ಎದ್ಬಿಡ್ತಾಳೆ. ನಾನು ಸ್ವಲ್ಪ ಮೂವ್ ಆದ್ರೂ ಸಾಕು ಅವಳು ಎದ್ಬಿಡ್ತಾಳೆ. ಸೊ ಅದಕ್ಕೆ ಅವಳ ಕರ್ಕೊಂಡು ಆಚೆ ಬಿಸಿಲಿತ್ತಲ್ಲ ಅಂದ್ಬಿಟ್ಟು, ಸೊ ಅದಕ್ಕೆ ಅವಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ ಆಚೆ. ಸೊ ಏನು ಸಿರಿ ಅವ್ರು ಮಲಗಿದಾರೆ ಅಂತ ಕಾಣುತ್ತೆ. ಅಮ್ಮ ನೀರು ಕುಡಿತೀಯಾ? ಎಲ್ಲ ಆಟಾಡಿ ಹಂಗಂಗೆ ಬಿಟ್ಟಿದ್ದೀವಿ. ಮೆಸ್ ಆಗಿ ಹೋಗ್ಬಿಟ್ಟಿದೆ ಎಲ್ಲ. ಅದು ಡಕ್ಕ ಚಿಕ್ಕಿ ಮನೆ ಕೆಳಗಡೆ, ನಮ್ಮ ಮನೆ ಇಲ್ಲಿ ಚಿಕ್ಕ ಮನೆ. ಇನ್ನು ಮಲಗಿದಾರ, ಮಕ್ಕಳ ಅನ್ಸುತ್ತೆ. ಬಿಸಿನೀರು ಕುಡಿಯಮ್ಮ. ಇಲ್ಲಿ ಆ ಕಡೆ ಹೋಗೋಣ ಅಂದ್ಕೊಂಡೆ, ಆಗಲೇ ಇಲ್ಲ. ನೋಡಿ ಎಷ್ಟು ಚಂದ ಇದೆ ಆ ಕಡೆ ಎಲ್ಲ ವ್ಯೂ. ಏನು ಮಾಡ್ತಾ ಇದೆಯಾ? ಏನಾಗೆ ಕಾರ್ನ್ಫ್ಲೆಕ್ಸ್ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಮಿಲ್ಕ್ ಹಾಕ್ಬಿಟ್ಟು ಮತ್ತು ಆ್ಯಪಲ್ ಸ್ಲೈಸ್ ಮಾಡಿ ಎಗ್ ಕೂಡ ಬಾಯ್ಲ್ ಮಾಡಿದ್ದೀನಿ. ಅವಳು ಯಾವ ತಿಂತಾರೋ ತಿನ್ಕೊಳ್ಳಿ, ಆಪ್ಷನ್ಸ್ ಇರಲಿ ಅಂತ. ಇಲ್ಲಿ ಮಿಲ್ಕ್ ಕಾಯಿಸಿದ್ದೀನಿ, ಇಲ್ಲಿ ಎಗ್ ಕೂಡ ಬಾಯ್ಲ್ ಆಗಿದೆ. ನಾವು ಕೂಡ ಕಾರ್ನ್ಫ್ಲೆಕ್ಸ್ ಮಿಲ್ಕ್ ತಿಂದು ಟೀ ಮಾಡ್ಕೊಂಡು ಕುಡಿಯೋದು. ಫ್ರೂಟ್ಸ್ ಇದಾವೆ, ಎಲ್ಲ ಬ್ರೆಡ್ ಕುಡಿಯೋದು. ಸೊ ಬ್ರೇಕ್ಫಾಸ್ಟ್ ಆಯಿತು. ಏನಾದರೂ ನೋಡಿ ರೆಡಿ ಆಯಿತು ಬ್ರೇಕ್ಫಾಸ್ಟ್. ಇಲ್ಲಿ ಈ ಸ್ಟೇಯಲ್ಲಿ ನನಗೆ ಒಂದು ಇಷ್ಟ ಆಗಿಲ್ಲ ಏನಂದರೆ ಬ್ರೇಕ್ಫಾಸ್ಟ್ ಕರೆಕ್ಟ್ ಆಗಿರಲ್ಲ. ಯಾಕಂದರೆ 14,000 ಕೊಟ್ಟು ಒಂದು ದಿನಕ್ಕೆ ಬುಕ್ ಮಾಡಿರ್ತೀವಿ, ಅಟ್ಲೀಸ್ಟ್ ಪ್ರಾಪರ್ ಬ್ರೇಕ್ಫಾಸ್ಟ್ ಕೊಡಬೇಕು ಅಂತ ನನಗೆ ಅನಿಸ್ತು. ಯಾಕಂದರೆ ನಾವು ಯಾರು ಎಗ್ ತಿನ್ನೋರು ಅಂದರೆ ಪರವಾಗಿಲ್ಲ, ತಿನ್ಕೊಬಿಡ್ಬೋದು ಏನಾದರೂ ಒಂದು ಮಾಡಿಕೊಂಡು. ಬಟ್ ನಮ್ಮಮ್ಮ ಎಗ್ಗೆ ತಿನ್ನಲ್ಲ ಪಾಪ. ಸರಿ ಅಂದ್ಬಿಟ್ಟು ಟೀ ಬ್ರೆಡ್ಡು ಅದು ಹಿಂಗೆ ಮ್ಯಾನೇಜ್ ಮಾಡ್ಕೊಂಡಿದ್ರು, ತಿಂದರು. ನೀವೇನು ಮಾಡ್ತಾ ಇದ್ದೀರಾ? ನೀವೇನು ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಾ? Bread omelette, sorry, toasted bread and scrambled eggs. ಸೊ ಇವಾಗ ನಾನು ಜಸ್ಟ್ ರೆಡಿ ಆದೆ. ಏನಾಗಿ ಆಲ್ರೆಡಿ ಅಮ್ಮ ಊಟ ಬ್ರೇಕ್ಫಾಸ್ಟ್ ಮಾಡಿಸಿದ್ರು. ಮಿಲ್ಕ್ ಇತ್ತಲ್ವಾ, ಮಿಲ್ಕು ಮತ್ತು ಸೀರಿಯಲ್ಸು, ಆ್ಯಪಲ್ ಕೂಡ ತೊಗೊಂಬಂದಿದ್ದೆ ನಾನು ಅಲ್ಲಿದ್ದ. ಸೊ ಕಟ್ ಮಾಡಿ ಎಲ್ಲ ಹಾಕ್ಕೊಟ್ಟೆ ತಿಂದ್ಲು. ಫುಲ್ ಅರ್ಧ ತಿಂದಿದ್ದಾಳೆ ಅಷ್ಟೇ. ಸೊ ಇವಾಗ ಮೇಲೆ ಮತ್ತೆ ಎಲ್ಲರ ಜೊತೆ ಸ್ವಲ್ಪ ರೌಂಡ್ ತಿನ್ಕೊ ಬರ್ತಾಳೆ. ಸೊ ತಿಂತಾ ಇದೆಲ್ಲ ಅಷ್ಟೊತ್ತಿಗೆ ನಾನು ಫ್ರೆಶ್ ಅಪ್ ಆಗೋಣ ಅಂತ ಬಂದಿದ್ದೀನಿ. ಸೊ ನಾನು ರೆಡಿ ಆಗಿದ್ದೀನಿ. ಪ್ಯಾಕಿಂಗ್ ಕೂಡ ಇನ್ನೂ ಮಾಡಬೇಕು, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕೂಡ ಬಿಡ್ತೀವಿ. ಎಲ್ಲಿಗೆ ಹೋಗೋದು ಏನು ಅಂತ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೆ ಮುಂಚೆ ಹೋಗಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ. ಮಾ ರೆಡಿ? ಅಮ್ಮ ಕೂಡ ರೆಡಿ ಆಗ್ತಾ ಇದ್ದಾರೆ ಇಲ್ಲೇ. ಸೊ ನೋಡಿ, ಇನ್ನೂ ಎಲ್ಲ ಎತ್ತಿಟ್ಕೋಬೇಕು. ಎಲ್ಲ ಹಂಗಂಗೇ ಇದೆ. ಎಷ್ಟು ಮೆಸ್ ಆಗಿದೆ ಅಂದರೆ ಮಾತ್ರ ರೂಮು. ಇದೆಲ್ಲ ಬಿಟ್ಟುಬಟ್ಟೆ ನೀಟಾಗಿ ಒಂದು ಬೇರೆ ಕವರ್ಗೆ ಹಾಕಿಡಬೇಕು. ಏನಾಗಿ ಇನ್ನೂ ಸ್ನಾನ ಮಾಡಿಸಿಲ್ಲ, ಅವಳಿಗೂ ಸ್ನಾನ ಮಾಡಿಸ್ಬೇಕು. ಅವಳು ಬರ್ತಾನೆ ಇಲ್ಲ. ಕರೆದು ಸ್ವಲ್ಪ ಲಾಕ್ ಹಾಕಿದೆ. ಇಲ್ಲಿ ಇಷ್ಟು ದೊಡ್ಡ ಮನೆ ಬಿಟ್ಟರೆ ಎಲ್ಲೋ ಲಾಕ್ ಹಾಕೋದು, ಎಲ್ಲಿ ಬಿಡೋದು, ಅದೇ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಕಿರಣ್ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದಾರೆ. ಬ್ರೆಡ್ ಟೋಸ್ಟ್ ಮಾಡಿಟ್ಟಿದ್ದಾರೆ, ಒಂದು ಸುಗಿಸ್ಬಿಟ್ಟಿದ್ದಾರೆ.
ಯಾರು ಮಾಡಿರೋದು? ಯಾರೋ ಮಂಜು ಮಾಡಿರೋದ? ಹಂಗಂದ್ರೆ ಸೀದ್ಲೇಬೇಕು, ಇಲ್ಲ ಅಂದ್ರೆ ಮಿರಾಕಲ್ ಆಗ್ಬಿಡುತ್ತೆ ಮಂಜು ಮಾಡಿರೋದಂದ್ರೆ. ಹಾಂ, ಇದು ಬೇಡ ಅಂತ, ಇದು ಬೇಕು. ಬಾಯ್ಲ್ಡ್ ಎಗ್ ಬೇಕಂತ ಅವಳು ಸುಮ್ಮನೆ ಆಟ ಆಡ್ಸ್ತಾಳು. ಅವಳು ಇದು ಮಾಡೋದಿದ್ರೆ ಮಂಜು ಮಾಮ ತಿನ್ಸ್ಬೇಕಾ? ಇಲ್ಲಿ ಕೂಡ ಓಡ್ತಾನೆ ಇದೆ ಟಿವಿ. ಎಲ್ಲೋಗ್ತೀಯಾ? ಈಗ ಸ್ನಾನ ಮಾಡ್ತಲಾ? ಬೇಡ. ಬಟರ್ ಚಿಲ್ಲಿ ಫ್ಲೇಕ್ಸ್ ನೀನೇ ಪಿಜ್ಜಾ ಆರ್ಡರ್ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಬಂದಿತ್ತು. ನನಗೆ ಇಲ್ಲಿ ಟೀ ತುಂಬ ಇಷ್ಟ ಆಯಿತು, ಯಾಕಂದರೆ ಟೀ ಪೌಡರ್ ಆ ಥರ ಇದೆ ಅಂತ ಕಾಣುತ್ತೆ. ನನಗೆ ಏನೋ ಡಿಫ್ರೆನ್ಸ್ ತುಂಬ ಅನಿಸ್ತು, ಟೇಸ್ಟಿಯಾಗಿತ್ತು. ಸೊ ಅದಕ್ಕೆ ಕಿರಣ್ಗೆ ಹೇಳ್ತಾ ಇದ್ದೆ ಟೀ ಚೆನ್ನಾಗಿದೆ ಅಂತ ಕಾಣುತ್ತೆ, ಪೌಡರ್ ತೊಗೊಳ್ಳೋಣ ಅಂತ. ಇಲ್ಲಿ ಟೀ ಎಲ್ಲ ಬೆಳೀತಾರಲ್ಲ ಊಟಿಲಿ, ಸೊ ಎಷ್ಟೊಂಥರ ಫ್ಲೇವರ್ಸ್ ಎಲ್ಲ ಸಿಗುತ್ತಂತೆ, ಚಾಕ್ಲೇಟು ಅದು ಇದು ಎಲ್ಲ, ಮಸಾಲ ಟೀ ಎಲ್ಲ. ಸೊ ಅದಕ್ಕೆ ಹೋಗ್ಬೇಕಾದ್ರೆ ನೋಡೋಣ ಅಂತ ಹೇಳಿದ್ದಾರೆ. ಸೊ ನೋಡಬೇಕು ಟೀದು. Q&A ಬ್ಲಾಗ್ ಮಾಡಬೇಕಂತ ತುಂಬ ದಿನ ನಾನು ಅನ್ಕೊತಿದ್ದೆ, ಆಗ್ತಾನೆ ಇರಲಿಲ್ಲ. ಯಾಕಂದರೆ ರೀಸನ್ ಕಿರಣ್ ತುಂಬ ಡಿಲೇ ಮಾಡ್ತಾಯಿದ್ರು. ಸೊ ಅದಕ್ಕೆ ಇವಾಗಾದರೂ ಅಟ್ಲೀಸ್ಟ್ ಬನ್ನಿ, ಏನೋ ಸ್ವಲ್ಪ ಅಜ್ಜಿ ಇದ್ದಾರೆ, ಅಮ್ಮ ಇದ್ದಾರೆ, ಸಿರಿ ಇದ್ದಾರೆ, ನೋಡ್ಕೊತಿರ್ತಾರೆ. ಅಟ್ಲೀಸ್ಟ್ ಇವಾಗಾದರೂ ಮಾಡೋಣ ಬಾ ಅಂತ ಕರೀತಾನೆ ಇದ್ದೀನಿ. ಹಿಂಗೆ ಮಲ್ಕೊಂಡಿದ್ದಾರೆ. ಸೊ ಇದು ನನ್ನ ಪರಿಸ್ಥಿತಿ. ಅದಕ್ಕೆ 3 ತಿಂಗಳಾಯಿತು ಮಾಡೋಕ್ಕಾಗದೆ. ನಿದ್ದೆ ಆಮೇಲೆ ಮಾಡ್ಬೋದು ಊರಿಗೆ ಹೋದ್ಮೇಲೆ. ಆಮೇಲೆ ಅಲ್ಲಿ ಹೋದ್ಮೇಲೆ ನಂಗೆ ಮೊಬೈಲ್ ವ್ಲಾಗ್ಸ್ ಮಾಡೋಕ್ಕೆ ಆಗಲ್ಲ, ಗೊತ್ತಲ್ಲ. ಏನೋ ಬಂದು ಮಿಡ್ಲಲ್ಲಿ ಇದು ಮಾಡಿ ನಾರ್ಮಲ್ ವ್ಲಾಗ್ಸ್ ಅಂದರೆ ಇದು ಮಾಡ್ಬೋದು, ಬಟ್ ಈ ಥರ Q&A ಈ ಥರ ಏನಾದರೂ ಮಾಡ್ಬೇಕಂದಾಗ ಡೆಫಿನೆಟಾಗಿ ಆಗಂಗೆ ಇಲ್ಲ ಮಾಡೋಕ್ಕೆ. ಸೊ ಅದಕ್ಕೆ ಅವಾಗಿಂದ ಕರಿತಾ ಇದ್ದೀನಿ, ಬರ್ತಾನೆ ಇಲ್ಲ. ಮಹಾನ್ ಭಾವರಿಂದ ಲೇಟ್ ಆಗ್ತಿದೆ ಅಂತ ಅಷ್ಟೇ. ಸರಿ ಬಾಬಾ. ಇಷ್ಟೊತ್ತು Q&A ಆಯಿತು, ಎಲ್ಲ ಆಯಿತು. ಇನ್ನೇನು ಚೆಕ್ಔಟ್ ಮಾಡಬೇಕು, ಪ್ಯಾಕಿಂಗ್ ಇದೆ. ಸೊ ಪ್ಯಾಕಿಂಗ್ ಮಾಡಿಬಿಟ್ಟು ಚೆಕ್ಔಟ್ ಮಾಡಿ ಓಡಬೇಕು. ಸೊ ಎಲ್ಲಿಗೆ ಓಡ್ತಾ ಇರೋದು ಮಂಜು, ಕಿರಣ್? ಚೆಕ್ಔಟ್ ಮಾಡಿ ಇವಾಗ ಎಲ್ಲಿ ಹೋಗ್ತಾ ಇರೋದು? ಊಟಿ ಲೇಕ್ಗಂತೆ. ಸೊ ಬೇಗ ಬೇಗ ಪ್ಯಾಕ್ ಮಾಡಿಬಿಟ್ಟು ಊಟಿ ಲೇಕ್ಗೆ. ಸೊ ಪ್ಯಾಕಿಂಗ್ ಎಲ್ಲ ಆಯಿತು. ಸೊ ಇನ್ನೂ ಓಡೋದು. ಒಂದೇ ದಿನ ಬಂದಿದ್ದು, ಚೆನ್ನಾಗಿತ್ತು, ನೇಚರ್ ಮಧ್ಯ ಮಸ್ತ್ ಇತ್ತು. ಬಟ್ ಒಂದೇ ದಿನ ಬಂದಿದ್ದು, ಯಾಕಂದರೆ ವರ್ಕ್ ಕಿರಣ್ದು ಇದೆ. ಕಿರಣ್ಗೋಸ್ಕರ ಆ್ಯಕ್ಚುಲಿ ಕಿರಣ್ ಒಬ್ಬರು ಒಂದು ಸ್ವಲ್ಪ ಹೇಳಿದ್ರೆ ಇನ್ನೊಂದು ದಿನ ಎಕ್ಸ್ಟೆಂಡ್ ಮಾಡ್ಬೋದಿತ್ತು. ಬಟ್ ನೆಕ್ಸ್ಟ್ ಟೈಮ್ ಸ್ಟೇ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಬ್ರೇಕ್ಫಾಸ್ಟ್ ಕೂಡ ಇನ್ಕ್ಲೂಡ್ ಇಲ್ಲ. ಅದೇನು ಏನು ತೊಗೊಂಬಂದಿದ್ದಾನೆ ನೀನು ಇನ್ಫ್ಲೇಟ್ರ್, ಏನದು ಕಿರಣ್ ಇಯಾನಾಗೆ ಅಂತ ತೊಗೊಂಬಂದಿತ್ತಲ್ಲ. ಇಯಾನಾಗೆ ಒಂದು ಗಿಫ್ಟ್ ಬಂದಿತ್ತು ಅಂತ ಹೇಳಿದ್ನ ನಮ್ಮ ಸಬ್ಸ್ಕ್ರೈಬರ್ಸ್ ಕಳಿಸಿದ್ರು, ಬಾಟ್ ಅದು, ಅದಕ್ಕೆ ಅಂತ ತೊಗೊಂಬಂದಿದ್ರು ಇದು ಮಾಡೋಕ್ಕೆ. ಸೊ ಅದು ಇವಾಗ ಯೂಸ್ ಆಗ್ತಿದೆ ನೋಡಿ. ಇಲ್ಲಿ ಸಾರಿ ಹೇರ್ ಫಿಲ್ ಮಾಡ್ತಿದ್ದಾರೆ. ಇಯಾನಾಗ ಬ್ರಷ್ಟೇ ಮಾಡಿಬಿಟ್ಟೆ, ಅದು ಫುಲ್ ಇಳಿತಾ ಇತ್ತು. ಆಚೆನೇ ಬಂದಿಲ್ಲ ನಾನು ಇಲ್ಲೆಲ್ಲ. ಸೊ ಇದು ಈ ಥರ ಇದೆ ಆಚೆಯಿಂದ ವ್ಯೂ. ಇದು ಗಣಪ ಗಿಡ. ಗಣಪಗೆ ಗಂ ಗಣಪತಿಯಾಯ ನಮಃ. ಮುಗೀತು ನಮ್ಮ ಊಟಿ ಟ್ರಿಪ್. ಆ್ಯಕ್ಚುಲಿ ಇನ್ನೂ ಮುಗ್ದಿಲ್ಲ, ಇವಾಗ ಹೋಗ್ತಾ ಇರೋದು ಊಟಿ ಲೇಕ್ ನೋಡ್ಕೊಂಬರೋಕ್ಕೆ. ಕೋಲ್ಡ್ ವಾಟರ್ ಅಲ್ಲ, ಅಯ್ಯೋ ಕೋಲ್ಡ್ ಅಲ್ಲ, ನಾರ್ಮಲ್ ಫಿಲ್ಟ್ರಿಂದಾನೇ ಹಂಗೆ ಬರುತ್ತೆ, ಅದು ಫ್ರೀಸರಲ್ಲಿ ಇದ್ದಂಗೆ ನೀರು. ಏನೋ ನಡೆಸೋರಲ್ಲ, ಏನು ಮಾಡತ್ತೀರಿ? ಹಾಂ ಹಂಗೆ ಬೆಳೀತೈತೆ ಹಾಕಿದ್ರೆ ಅದು ಅದೇ ಬೇರೆ ಐತೆ. ಹೂವು ತೋರಿಸು. ಅಕ್ಕಿ ಬಿಡುತ್ತೆ. ಯಾರಿಟ್ರು? ಇಲ್ಲೋಡ ಇಲ್ಲೋಡ ಹೂವು ಯಾರಿಟ್ರಮ್ಮ? ಯಾರಿಟ್ರು ಹೂವು? ಯಾರಿಟ್ಟಿದ್ದು? ಅಜ್ಜಿ ಹೆಸರೇನು?
ಪಾರೋಜ್ಜಿ ಏನಂತೀರಾ? ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದೆ ಅಷ್ಟೇ. ದೇವ್ರು ಮೈಕ್ ತೊಗೊಂಡೋಗಿದ್ವಿ. ಓಕೆ, ಅಲ್ಲಿ ಕೂತ್ಕೊಂಡಾಗ ಯೂಸ್ ಆಗುತ್ತೆ, ಹಂಗೆ ಹಾಡ್ಕೊಂಡೆಲ್ಲ ಇರ್ಬೋದು ಅಂತ. ನಾವು ಅಲ್ಲಿ ಸ್ಟೇಯಲ್ಲಿ ಮೈಕ್ನ ಆಚೆ ತೆಗ್ದೇ ಇಲ್ಲ. ಆ್ಯಕ್ಚುಲಿ ಅಲ್ಲಿ ಸ್ಟೇ ಮಾಡಬೇಕಾದ್ರೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದು, ಬಟ್ ಕಾರಲ್ಲೇ ಯೂಸ್ ಆಗಿದೆ. ಜಾಸ್ತಿ ಯೂಸ್ ಮಾಡಿದ್ದು ಸಿರಿ ಬಿಟ್ಟರೆ ಮಂಜು ಅಷ್ಟೇ. ಯಾರು ಮೈಕೆ ಹಿಡ್ದಿಲ್ಲ, ಏನೋ ಸ್ವಲ್ಪ ಸ್ವಲ್ಪ ಹಿಡಿತಾ ಇದ್ಲು ಹಂಗೆ ಆವಾಗ ಹಾಡು ಹೇಳ್ಕೊಂಡು. ಸೊ ಆ್ಯಕ್ಚುಲಿ ಊಟಿ ಲೇಕ್ಗೆ ಹೋಗೋಣ ಅಂತ ಹೋದ್ವಿ ಅಂದ್ಕೊಂಡ್ವಿ, ಬಟ್ ಅಲ್ಲಿ ತುಂಬಾ ಕ್ರೌಡ್ ಇತ್ತು ಅಂತ ಹೇಳಿದ್ರು. ಸೊ ಹಾಗಾಗಿ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಯಾಕಂದರೆ ಅಲ್ಲಿದ್ದ ರಿಟರ್ನ್ ಹೋಗೋಷ್ಟಿಗೆ ಅದು ಚೆಕ್ ಪೋಸ್ಟ್ 6 o'clock ಆಮೇಲೆ ಬಿಡಲ್ಲ, ಕ್ಲೋಸ್ ಆಗಿಬಿಡುತ್ತಲ್ಲ ಅಂತ. ಸೊ ಅದಕ್ಕೆ ಅಲ್ಲಿ ಬೇಡ ಅಂದ್ಬಿಟ್ಟು ಟೀ ಪೌಡ್ರ್ ತೊಗೊಳ್ಳೋಣ ಅಂತ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಟೀ ಪೌಡ್ರ್ ಎಷ್ಟೊಂದು ಥರ ಇತ್ತು, ಮತ್ತು ಇದು ಕೂಡ ಏನೋ ತಲೆನೋವು ಬಾಡಿ ಪೇನ್ ಏನಿದ್ರೆ ಮಸಾಜ್ ಮಾಡೋಕ್ಕೆ ಆಯಿಲ್ ಅಂತ ಅದು. ಸೊ ಅದಕ್ಕೆ ಎಲ್ಲೂ ಹೋಗೋದು ಬೇಡ ಅಂದ್ಬಿಟ್ಟು ಅದು ಡೈರೆಕ್ಟಾಗಿ ಬಂದು ಟೀ ಪೌಡರ್ ಏನೇನು ಬೇಕು ಏನೇನು ಇದೆ ಅದೆಲ್ಲ ತೊಗೊಂಡ್ವಿ. ನಾನು ನಾರ್ಮಲ್ ಟೀ ಪೌಡರ್, ಮಸಾಲ ಟೀ ಪೌಡರ್ ಮತ್ತು ಚಾಕ್ಲೇಟ್ದು ಒಂದು, ಮತ್ತು ಅದೇನೋ ಒಂದು ಆಯಿಲ್ ಇತ್ತಲ್ಲ ಮಸಾಜ್, ಅದೇ ಹೆಡ್ಡೇಗೆ ಬಂದರೆ ಕೋಲ್ಡ್ ಆದರೆ ಅದೊಂದು ತೊಗೊಂಡಿದ್ದೀವಿ. ನಮ್ಮ ಅತ್ತೆಗೆ ಒಂದು ಟೀ ಪೌಡರ್ ತೊಗೊಂಡಿದ್ದೀವಿ. ಸೊ ಅದೆಲ್ಲ ಏನೇನಿತ್ತು ಸ್ವಲ್ಪ ಅದೆಲ್ಲ ತೊಗೊಂಡು ಅದಾದಮೇಲೆ ಅಲ್ಲೇ ಹತ್ರದಲ್ಲೇ ಊಟದ್ದು ಇತ್ತು, ಹೋಟೆಲ್ ಇತ್ತು, ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಇದಂತೆ. ಸೊ ಅದಕ್ಕೆ ಇಲ್ಲಿ ಬಂದಿದ್ದೀವಿ. ನಾನು ಇನ್ನೊಂದೇನು ಅಬ್ಸರ್ವ್ ಮಾಡಿದೆ ಅಂದರೆ, ಇಲ್ಲಿ ಎಲ್ಲಾದರೂ ಹೋಟೆಲ್ ನೀವು ತಿನ್ನೋಕೆ ಏನಾದರೂ ಹೋದರೆ ಅಲ್ಲಿ ವಾಟ್ರ್ ಬಾಟಲ್ ಇರೋಲ್ಲ. ನಾನು ಏನಾದರೂ ಯೂಶ್ವಲಿ ಬಾಟಲ್ ತೊಗೊತೀವಲ್ಲ ಆಚೆ ಹೋದಾಗ ಬಿಸ್ಲರಿ ಆ ಥರ. ಸೊ ಇಲ್ಲಿ ಎಲ್ಲೂ ಸಿಗ್ತಾ ಇರಲಿಲ್ಲ. 2 ಬಾಟಲ್ ಆಯ್ತು ನಾವು ಹೋದಾಗೆಲ್ಲ ಕೇಳಿದ್ರೆ ಇಲ್ಲ ಅಂತಲೇ ಹೇಳ್ತಾಯಿದ್ರು, ಯಾಕೆ ಪ್ಲಾಸ್ಟಿಕ್ ಬ್ಯಾನ್ಸು ಬಾಟಲ್ಸ್ ನಾವು ಕೊಡೋಲ್ಲ ಅಂತ. ಇಲ್ಲ ಅವ್ರ ಹತ್ರ ಅಂತ. ಸೊ ಬಿಸಿನೀರೇ ಕೊಡ್ತಾರಲ್ಲಿ ಬೇಕಿದ್ದರೆ. ಸೊ ನಾನು ಏನಕ್ಕೆ ಬೇರೆ ಬಾಟಲ್ ಕಾರಲ್ಲೇ ಬಿಟ್ಟೋಗ್ಬಿಟ್ಟಿದ್ದೆ. ಸರಿ ನೀರು ತೊಗೊಂಡೋಗಿರಲಿಲ್ಲ, ನಾನು ಬಾಟಲ್ ಸಿಗುತ್ತೆ ಅಂದ್ಕೊಂಡು ಬಂದ್ವಿ, ಬಟ್ ಸಿಗ್ತಿರಲಿಲ್ಲ. ಸರಿ ಬಿಸಿನೀರು ಹೆಂಗೆ ಅಂದರೆ ನಾರ್ಮಲ್ ಬಿಸಿನೀರು ಕೊಡ್ತಾರೆ, ಅಷ್ಟು ಚಳಿ ಇರುತ್ತೆ. ಸೊ ಬಿಸಿನೀರೇ ಕುಡಿಯೋದು ಆ ಥರ. ಸೊ ನನಗೆ ಊಟ ಎಲ್ಲ ಇಷ್ಟ ಆಯಿತು, ಚೆನ್ನಾಗಿತ್ತು. ಕಿರಣ್ಗೂ ಓಕೆ ಇಷ್ಟ ಆಯಿತು. ಅವಳು ಎಲ್ಲರ ಹತ್ರನೂ ಸ್ವಲ್ಪ ಸ್ವಲ್ಪ ತಿಂತಾಯಿದ್ಲು. ಎಲ್ಲರ ಹತ್ರನೂ ಹೋಗಬೇಕು, ಮಾಮ ಅಜ್ಜಿ ಚಿಕ್ಕಿ ಹಂಗೆ ಎಲ್ಲರ ಹತ್ರ ಒಂದು ರೌಂಡ್ ಹೋಗಿ ಬಂದು ಫೈನಲಿಗೆ ಅವ್ರ ಅಪ್ಪ ಹತ್ರ ಹೊತ್ತು ಕೂತ್ಕೊಂಡಿದ್ದಾಳೆ. ಸೊ ಅವಳಾಗೆ ತಿನ್ನೋದು ಕಲ್ತಿದ್ದಾಳೆ. ಅವಳಿಗೆ ಫಸ್ಟ್ ಎಲ್ಲ ನಾನೇ ಅವಳಿಗೆ ತಿನ್ನಿಸ್ತಾಯಿದ್ದೆ, ಕಂಪ್ಲೀಟಾಗಿ ಅವಳು ತಿನ್ನಿಸಿ ಆಮೇಲೆ ನಾನು ತಿಂತಾಯಿದ್ದೆ, ಹಂಗೆ ಮಾಡ್ತಾಯಿದ್ದೆ. ಬಟ್ ಎಷ್ಟೊಂದು ಕಿರಣ್ ಯಾವಾಗಲೂ ಹೇಳೋರು ಏನಕ್ಕೆ ಹಂಗೆ ಮಾಡ್ತೀಯಾ ಹಂಗೆ ಅಂತೆಲ್ಲ. ಸೊ ಅದಕ್ಕೆ ಅವಳಿಗೆ ತಿನ್ನೋಕೆ ಬಿಟ್ಬಿಡ್ತೀನಿ. ಅವಳು ಎಂಜಾಯ್ ಮಾಡ್ಕೊಂಡು ತಿಂತಾಳೆ ಫುಡ್ನ, ಅವಳು ಟಚ್ ಮಾಡ್ತಾಳೆ, ಫೀಲ್ ಮಾಡ್ತಾಳೆ ಯಾವ ಥರ ಏನು. ಸೊ ಅವಳಿಗೂ ಇಂಟ್ರೆಸ್ಟ್ ಬರುತ್ತೆ ತಿನ್ನಬೇಕು ಅಂತ. ಒಂಥರ ಫುಡ್ ಅಂದರೆ ಅಲರ್ಜಿ ಥರ ಆಗಬಾರ್ದು ಆ ಥರ. ಸೊ ನಾನು ಅದಕ್ಕೆ ಅವಳು ಬೇಡ ಅಂದರೆ ಫೋರ್ಸ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಓಕೆ ಅಂತ ಅವಳಿಗೆ ಕೊಡ್ತೀನಿ, ಆವಾಗ ಅವಳು ಇನ್ನೂ ಸ್ವಲ್ಪ ತಿಂತಾಳೆ ಆ ಥರ. ಸೊ ಇನ್ನೊಂದೇನಂದರೆ ಮೇನ್ ಫೋರ್ಸ್ ಮಾಡಬಾರ್ದು, ಅವ್ರಿಗೆ ಬಿಟ್ಬಿಡಬೇಕು. ಮತ್ತು ನಾವೇನು ಅನ್ಕೊತೀವಿ ಅವರೇ ತಿಂದ್ಬಿಟ್ರೆ ಎಲ್ಲ ಫುಲ್ ಗಲೀಜು ಮಾಡಾಕ್ಬಿಡ್ತಾರೆ, ಕೆಳಗೆ ಚೆಲ್ತಾರೆ, ಡ್ರೆಸ್ ಎಲ್ಲ ಮಾಡ್ಕೊತಾರೆ ಹಂಗೆ ಹಿಂಗೆ ಅಂತ. ನಾನು ಹಂಗೆ ಇದ್ದಿದ್ದು. ಬಟ್ ಅದು ಕಾಮನ್, ಮಕ್ಕಳು ಇನ್ನೂ ಸ್ಟಾರ್ಟಿಂಗ್ ಅಲ್ಲ, ಇನ್ನೂ ಕಲಿತಾ ಇರ್ತಾರೆ. ಸರಿ ಅಂದ್ಬಿಟ್ಟು ಆ ಥರ ಮಾಡಿದ್ದೀನಿ. ಮತ್ತು ಇನ್ನೊಂದೇನೆಂದರೆ ಅವ್ರು ಬೇಡ ಅಂದರೆ ಒಂದೇ ಥರ ಇದ್ದರೆ ಅವ್ರಿಗೆ ಬೋರ್ ಆಗಿಬಿಡುತ್ತೆ ತಿನ್ನೋಕ್ಕೆ. ಅದಕ್ಕೆ ಒಂದು ಡಿಫ್ರೆಂಟ್ ಟ್ರೈ ಮಾಡಬೇಕು. ಒಂದೊಂದು ದಿನ ಒಂದೊಂದು ಥರ. ಒಂದೊಂದು ಸರಿ ಬಾಯ್ಲ್ಡ್ ಎಗ್, ಅವಳಿಗೆ ಎಗ್ ಅಂದರೆ ಇಷ್ಟ. ಸೊ ಒಂದೊಂದು ಸರಿ ಬಾಯ್ಲ್ಡ್ ಎಗ್ ಮಾಡಿರ್ತೀನಿ, ಒಂದು ಸರಿ ಎಗ್ ಫ್ರೈಡ್ ರೈಸ್ ಮಾಡಿರ್ತೀನಿ, ಒಂದು ಸರಿ ಸ್ಕ್ರ್ಯಾಂಬಲ್ಡ್ ಎಗ್. ಸೊ ಅದರಲ್ಲಿ ಎಷ್ಟು ವೆರೈಟೀಸ್ ಮಾಡೋಕ್ಕಾಗುತ್ತೋ ಆ ಥರ ಎಲ್ಲ ಮಾಡಿ ಕೊಡ್ತಾ ಇರ್ತೀನಿ. ದೋಸೆ ಅಂದ್ರೂ ತುಂಬ ಇಷ್ಟ. ಸೊ ದೋಸೆಯಲ್ಲಿ ವೆರೈಟೀಸ್ ಮಾಡ್ತೀನಿ, ನೀರು ದೋಸೆ, ಪೆಸರಟ್ಟು, ನಾರ್ಮಲ್ ದೋಸೆ, ಉತ್ತಪ್ಪ. ಸೊ ಆನಿಯನು ಅಂದರೆ ಅವಳಿಗೆ ಇಷ್ಟ, ಆನಿಯನ್ ಹಂಗೆ ಆರಿಸ್ಕೊಂಡೆಲ್ಲ ತಿಂತಾ ಇರ್ತಾಳೆ. ಸೊ ಅದರಲ್ಲಿ ಎಲ್ಲ ವೆರೈಟಿ ಮಾಡಿಕೊಡ್ತಾ ಇರ್ತೀನಿ. ಒಂದು ಕೊಟ್ಟಿದ್ದನ್ನ ಇನ್ನೊಂದ್ಸರಿ ನೆಕ್ಸ್ಟ್ ಡೇನೂ ಕೊಟ್ಟಿರಲ್ಲ. ಸೊ ಅವಾಗ ಅವಳು ಇಷ್ಟಪಟ್ಟು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಆಚೆ ಹೋದಾಗ ಏನು ಪ್ರಾಬ್ಲಮ್ ಆಗೋಲ್ಲ ತಿನ್ನೋದ್ರಲ್ಲಿ. ಸೊ ಈ ಥರ ಹಿಂಗೆ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಬೇರೆ ಕಡೆ ಕಂಟ್ರಿಗೆ ಹೋದಾಗೇನೆ ಪ್ರಾಬ್ಲಮ್ ಆಗೋದು ತಿನ್ನೋಕ್ಕೆ. ಸೊ ಎಲ್ಲ ತಿನ್ಕೊಂಡು ಅದಾದಮೇಲೆ ಸಿರಿ ಐಸ್ ಕ್ರೀಮ್ ತೊಗೊಂಡು ಹಂಗೆ ಊಟ ಮಾಡಿ ರಿಟರ್ನ್ ಓಡ್ತಾ ಇದ್ದೀವಿ. ಬೇರೆ ಸ್ವಾಮಿ ಇವು ಬೇರೆ ಬೇರೆ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಹೇಳು, ಪುಟ್ಟ ಕಂದ ಹೇಳು, ಹೇಳಲ್ಲ ಹೇಳು
ಪುಟ್ಟಕ್ಕ ಅಂತ ಊಟ ಎಲ್ಲ ಆಯಿತು. ರಿಟರ್ನ್ ಹೋಗ್ಬೇಕಾದ್ರೆ ನಾವು ಆ್ಯಕ್ಚುಲಿ ಪೈನ್ ಟ್ರೀ ಅಟ್ಲೀಸ್ಟ್ ನೋಡೋಣ ಅಂದ್ಕೊಂಡ್ವಿ, ಆನ್ ದ ವೇನೇ ಇದ್ದಿದ್ದಲ್ವಾ. ಸೊ ಅಲ್ಲಿ ನೋಡಿದ್ರೆ ಎಷ್ಟು ಜನ ಇದ್ರು ಅಂದರೆ ತುಂಬ ಕ್ಯೂ ಇತ್ತು. ಅಲ್ಲಿ ಪಾರ್ಕಿಂಗ್ ಮಾಡಿ ಒಳಗೆ ಟಿಕೆಟ್ ತೊಗೊಂಡು ಟಿಕೆಟ್ಗೆನೂ ಕ್ಯೂ ಇತ್ತು. ಹೋಗಿ ಬರೋಷ್ಟಿಗೆ ಆಗ್ಬಿಡ್ತಾಯಿತ್ತು 2 hours ಮೇಲೇ. ಸೊ ಮತ್ತೆ ಏನಕ್ಕೆ ಮತ್ತೆ ಅದು 6 o'clock ಒಳಗಡೆ ನಾವು ಅಲ್ಲಿ ಹೋಗಿಲ್ಲ ಅಂದರೆ ಮತ್ತೆ ಸುತ್ಕೊಂಡು ಹೋಗಬೇಕು, ತುಂಬಾ ಆಗ್ಬಿಡುತ್ತೆ, ಮತ್ತು ಡಿಲೇ ಆಗಿಬಿಡುತ್ತೆ. ನಾಳೆ ನೆಕ್ಸ್ಟ್ ಡೇ ಆಫೀಸ್ ಎಲ್ಲ ಇರುತ್ತೆ ಕಿರಣ್ಗೆ, ಸಿರಿಗೆ, ಮಂಜುಗೆ, ಆಕಾಶ್ ಅವ್ರಿಗೆ. ಸೊ ಅದಕ್ಕೆ ಡಿಲೇ ಮಾಡೋದು ಬೇಡ ಅಂದ್ಬಿಟ್ಟು ಸೊ ಹಂಗೆ ರಿಟರ್ನ್ ಹೊಡ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಮತ್ತೆ ಅದೇ ಮಂಕಿಗಳು ನೋಡ್ತಾ ಇದ್ರೆ ಎಷ್ಟು ಕ್ಯೂಟ್ ಅಂದರೆ, ಎಷ್ಟು ದೊಡ್ಡ ಮನುಷ್ಯರು ಕುತ್ಕೊಂಡಿರ್ತಾರಲ್ಲ ಕಟ್ಟೆಗೆ ರಟ್ಟೆ ಹೊಡ್ಕೊಂಡು, ಹಂಗೆ ಎಲ್ಲ ಕಾಲು ಹಿಂಗೆ ಇಟ್ಕೊಂಡು ಕಾಲ ಮೇಲೆ ಕಾಲು ಹಾಕೊಂಡು ಒಂದು ಗ್ಯಾಂಗ್ ಕುತ್ಕೊಂಡ್ಬಿಟ್ಟಿರುತ್ತೆ ಅಲ್ಲೊಂದು ಗ್ಯಾಂಗು. ಸೊ ಅದನ್ನೇ ನೋಡ್ಕೊಂಡು ಸ್ವಲ್ಪ ಹಂಗೆ ಕ್ಯಾಪ್ಚರ್ ಮಾಡ್ಕೊತಾ ಇದ್ವಿ. ನಿಜವಾಗ್ಲೂ ಎಷ್ಟು ಕ್ಯೂಟ್ ಅನ್ಸುತ್ತೆ ಅಂದರೆ, ಅದು ಮಾಡೋದೆಲ್ಲ ಸೇಮ್ ಮನುಷ್ಯರ ಥರನೇ ಇರುತ್ತೆ. ಚಿಕ್ಕ ಮಗುನ ಓಡೋಗ್ತಾಯಿತ್ತು, ಅದನ್ನ ಹಿಡ್ಕೊಂಡು ಕುಂದಿರ್ಸ್ಕೊಳ್ಳೋದು, ಎಲ್ಲೋಗ್ತೀಯವ ಅನ್ನೋ ಥರ. ಮತ್ತು ಎಲ್ಲ ಹೋಗೋರು ಬರೋರನ್ನ ನೋಡ್ಕೊಂಡು ಕೂತ್ಕೊಳ್ಳೋದು ಕ್ಯೂಟ್ ಅನ್ನಿಸ್ತು. ಸೊ ಹಂಗೆ ಸೊ ಅಷ್ಟೇ, ಇನ್ನೆಲ್ಲೂ ಹೋಗಿಲ್ಲ. ಅಲ್ಲಿದ್ದ ರಿಟರ್ನ್ ಡೈರೆಕ್ಟ್ ಬ್ಯಾಂಗ್ಳೂರ್ಗೆ ಹೊರ್ತಾ ಇದ್ದೀವಿ. ಎಲ್ಲಿ ಆ್ಯಕ್ಚುಲಿ ಅಷ್ಟೇ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆದಷ್ಟು ಇನ್ನೂ ನನಗೂ ಖುಷಿ ಆಗುತ್ತೆ, ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಆದಷ್ಟು ಶೇರ್ ಮಾಡ್ತೀನಿ, ಮತ್ತು ಡೈಲಿ ವ್ಲಾಗ್ಸ್ ಕೂಡ ಆದಷ್ಟು ಬೇಗ ಕಂಟಿನ್ಯೂ ಮಾಡ್ತೀನಿ. ಸೊ ಅಷ್ಟೇ, ಮತ್ತು ಡೈಲಿ ವ್ಲಾಗ್ಸಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.